ಗುರು ಎಂಥ ಟ್ರ್ಯಾಜಿಡಿ ಅಂದರೆ ಇವಾಗ ನನ್ನ ಫೋನ್ ಎಲ್ಲ ಕಳೆದೋಯ್ತು. ರಿಂಗ್ ಆಗ್ತಾಯಿತ್ತು, ಆದರೆ ಇವಾಗ ಯಾರೋ ಅದನ್ನು ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ದಟ್ಸ್ ಹೌ ಐ ನೋ ದಟ್ ಐ ಲಾಸ್ಟ್ ಮೈ ಫೋನ್. ಸೊ ಈಗ ನಾನು ನನ್ನ ತಮ್ಮ ಇಲ್ಲಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಒಂದು ನಾನೆಲ್ಲರೂ ಬೀಳ್ಸ್ಕೊಂಡಿರ್ಬೇಕು, ರೋಡ್ ಮೇಲೆ ಅಪ್ಪಚ್ಚಿ ಆಗಿಬಿಟ್ಟಿರ್ಬೇಕು ಯಾವ್ದಾದ್ರು ವೆಹಿಕಲ್ ಕೆಳಗೆ ಸ್ವಿಚ್ ಆಫ್ ಆಗೋಕ್ಕೆ, ಇಲ್ಲ ಯಾರು ಹೊಡ್ಕೊಂಡಿರ್ಬೇಕು, ತುಂಬ ರಿಂಗ್ ಆಗಿದ್ದು ನೋಡಿ ಗಾಂಡ್ಗಾಬಿರಿ ಆಗ್ಬಿಟ್ಟು ಸ್ವಿಚ್ ಆಫ್ ಮಾಡಿರ್ಬೇಕು ಅಲ್ವಾ? Hey, look, somebody bought the new SD Adventure. It looks pretty nice. I mean, I like that they have blacked out all their body parts. Kind of looks nice. And my brother is asking, this is a flop bike. No, it's not. Actually, this is a brand new bike into the market, which is a competition for adventure bike from Himalaya. From Royal Enfield, which is Himalayan. It looks a lot like Himalayan and not at all like Himalayan. Yeah, I mean in the videos they say like it looks like Himalayan, it is like Himalayan and blah blah blah, but if you see this in person, this looks actually a lot different. ಧೂಳೆಲ್ಲ ಆಗೋಗಿದೆ, ಧೂಳಾಗೋಗಿದೆ ಅಂದೆ. ಎಷ್ಟು ಪೌಟ್ ಮಾಡಿದ್ರೆ ಆಯಿತು. ದೇವ್ರೇನು ಕೊಟ್ಟಿರೋದು ಲಿಪ್ಸ್ ಅಂದ್ಕೊಂಡಿದ್ಯಾ? ಬರೀ ಕಿಸ್ ಮಾಡೋಕ್ಕೆ ಅಂದ್ಕೊಂಡಿದ್ದ? ಪಲಮ್ಮ ಬಾ ಅಕ್ಕ, ನಾನು ಸೀನ್ರೀಸ್ ನೋಡ್ತಾ ಇರ್ತೀನಿ. ಓಹೋ ಬೆಟ್ಟ ನೋಡಪ್ಪ, ಬೆಟ್ಟ, ಬಲ್ಗಡೆ ಬೆಟ್ಟ, ಎಡಗಡೆ ಬೆಟ್ಟ, ಬಂಡೀಪುರ ಕಾಡು ಬಂತು, ಹುಲಿ ಚಿರತೆಗಳು ಬರ್ತವೆ ಉಸಾರು. ಅಲ್ವಾ, ಲಾಸ್ಟ್ ನಾವು ಬಂದಾಗ ಫುಲ್ಲು ಗ್ರೀನ್ 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 ಕಾಣ್ತಾ ಇತ್ತು. ಇವಾಗ ಫುಲ್ಲು ಬ್ರೌನ್ 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 ಆಗಿದೆ. ಪಾಪ ಇದೊಂದು ಚೂರು ಎಲ್ಲೋ ಬದುಕೊಂಡಿದೆ. ಈ ಅಡ್ವೆಂಚರ್ ಬೈಕ್ ಇರೋರು ತುಂಬ ಅಡ್ವೆಂಚರ್ ಮಾಡಬೇಕು ಅಂತೇಳಿ ಕಾಡು ಒಳಗೆ ತೊಗೊಂಡೋಗ್ಬಿಟ್ರೆ ಏನಾಗುತ್ತೆ? ಅವ್ರಿಗೆ ಹಿಂಗೆ ಗೊತ್ತಾಗತ್ತೆ ಆ ಕಡೆ ಹೋಗ್ಯಾರೆ ಅಂತ. ಹಂಗೆ ಕಂಟ್ರೋಲ್ ರೂಮ್ ಇಲ್ಲಪ್ಪ, ಅಯೋಗ್ಯ ಬಂದವನೇ. ಡಾಟ್ ಗನ್ ತಗೊಂಬನ್ನಿ, ಒಂದೆರಡು ನೆಟ್ ತಗೊಂಬನ್ನಿ, ಒಂದೆರಡು ಹಾಕಿ ಸ್ಟಿಕ್ ಎತ್ಕೊಂಬನ್ನಿ, ಕೈಕಾಲು ಮುರಿದು ಓಡ್ಸೋಣ ನನ್ನ ಮಕ್ಕಳಿಗೆ ಅಂತ. ರೋಡಲ್ಲಿ ಹೋಗ್ರೋ ಅಂದರೆ ನನ್ನ ಮಕ್ಕಳ ಕಾಡೊಳಗೆ ಬರ್ತಾರೆ. ಕಾಡೊಳಗೆ ಬೋಟಿ ಮಾಂಸ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಾವೆ ಪ್ರಾಣಿಗಳು. ಒಂಚೂರು ಭಯ ಇಲ್ಲ ನಿಮಗೆ, ಫೈಡ್ ಅಂತ ಕೊಡ್ತಾರೆ ಅಲ್ವಾ? ಗ್ರೀನ್ ಮೆಸ್ಮರೈಸ್ ಆಗಿ ಎಲ್ಲ ಕಳೆದೋಗ್ಬಿಡ್ತಾಯಿದ್ವಿ. ಇವಾಗ ಏನೋ ನೋಡ್ದಂಗೆ ಆಗ್ತಾಯಿದೆ. ಯಾವ್ದಾದ್ರು ಆಂಟೆಡ್ ಮೂವಿ ಶೂಟಿಂಗ್ ಮಾಡ್ಬೇಕಂದ್ರೆ ಹಿಂಗಿರ್ಬೇಕು ನೋಡ್ಲಕ್ಕೆಲ್ಲ. ಕಾಶನ್ ಎಲಿಫೆಂಟ್ ಝೋನ್. ಈ ಬಿಸಿಲಲ್ಲಿ ಇಲ್ಲೆಲ್ಲಿ ಬರುತ್ತೆ ಎಲಿಫೆಂಟು? ಹೋಗಿ ಮಲ್ಕೊಂಡಿರತ್ತದು. ಥಿಕ್ ಸ್ಕಿನ್, ಆದರೆ ಬಿಸಿಲಲ್ಲಿ ಬಂದ್ಬಿಟ್ಟು ಏನು ಮಾಡುತ್ತೆ? ಹೋಗಿ ಎಲ್ಲರೂ ನೀರು ಕೆರೆನೆಲ್ಲ ಕೂತ್ಕೊಂಡು ವಾಟರ್ ಸ್ಪ್ರೇ ಮಾಡ್ಕೊಂಡು ಕೂತಿರುತ್ತೆ.
ಓಹೋ ನಾನು ನೋಡಲೇ ಇಲ್ಲ. ಹಾಂ ನಾನು ರೆಕಾರ್ಡ್ ಮಾಡ್ತಾ ಇದ್ದಲ್ಲ, ಫೋಕಸ್ಸೇ ಮಾಡಿಲ್ಲ. ಬಟ್ ನೋಡಿದೆ ನಾನು. ಅದೇನು ಅವನು ಹಿಂಗೆ ನೋಡ್ತಾ ಇದ್ದ, ಈ ಅಯೋಗ್ಯ ಯಾಕೆ ಹಿಂಗೆ ರೋಡ್ ಮಧ್ಯೆ ನಿಲ್ಸ್ಕೊಂಡೇನೆ ಅಂತ. ಒಂದು ನೋಡಿದೆ ಅಷ್ಟೇ ಲಾಸ್ಟ್ ಎಲಿಫೆಂಟ್ನ. ಯೂಟ ನೋಡಿಯಣ್ಣ. ಫೋಟೋ ತಕ್ಕೊಂಡು ಹೋಗ್ಬೋದಿತ್ತು ಕಣ. ಸೊ ಏನು ಹೋಗೋ, ಅದು ಹಳೆ ರೆಜಿಮು. ಹೊಸ ರೆಜಿಮಲ್ಲಿ 20%, 15+ ಇರೋರಿಗೆ 30+. ಹಂಗಾರೆ ಹಳೇದು. ಹಾಂ, ಹಳೇದ್ರಲ್ಲಿ ಅದನ್ನೇ ಹೇಳ್ತಾ ಇರೋದು. ಸೊ ಬಡವ್ರಿಗೆಲ್ಲ ಅಷ್ಟು ಹಾಕೋದ್ರ ಬದಲು 20 ಲಕ್ಷದ ಮೇಲೆ ದುಡಿಯೋರಿಗೆಲ್ಲ, 30 ಲಕ್ಷದ ಮೇಲೆ ದುಡಿಯೋರಿಗೆಲ್ಲ 50% ಟ್ಯಾಕ್ಸ್ ಹಾಕಬೇಕು. ಸೊ 15 ಲಕ್ಷ ದುಡಿಯೋನು 30 ಲಕ್ಷ ದುಡಿಯೋನು ಇಬ್ಬರು ಸೇಮ್ ಸ್ಯಾಲ್ರಿ ತಗೋತಾರೆ. ಆವಾಗ ಆಫೀಸ್ ಪಾಲಿಟಿಕ್ಸ್ ಮಾಡಿ ಪ್ರಮೋಷನ್ ತೊಗೊಳೋದು, ಗಾಂಚಲಿ ಮಾಡೋದು ಇವೆಲ್ಲ ಮಾಡಲ್ಲ ಸರ್. ನೀನೇನು ಕಷ್ಟಪಡ್ತಿದ್ದೆ ನನ್ನ ಮಗನೇ ಏನಾರೇ. ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ. ಅಯ್ಯೋ ಎಂಥ ಪನಿಷ್ಮೆಂಟ್ ಗುರು, ಹಿಂಗೆಲ್ಲ ಕುತ್ಕೊಂಡು ಓಡಿಸೋದು. ನೀರಲ್ಲಿ ಆಟ ಆಡ್ಕೊಂಡು ಹೋಗೋಣ. ಏನು ಸೆಕ್ಸೇ ಕಾಣತ್ತೆ ನನ್ನ ಬೈಕ್ ಹಿಂದೆಯಿಂದ. ಪ್ರಾಪರ್ ಸ್ಪೋರ್ಟ್ಸ್ ಟೂರಲ್ಲಿ ಯಾರೋ ಹೋಗ್ತಾರೆ ಹಂಗೆ ಕಾಣುತ್ತೆ. ತುಂಬ ಹೀಟ್ ಆಗಿದೆಯಲ್ಲ. ಇಟಾಲಿಯನ್ ಬ್ಯೂಟಿ ತುಂಬ ಹಾಟ್ ಆಗಿರತ್ತೆ. ಇಗ್ನಿಷನ್ ಕಟ್ ಆಫ್ ಮಾಡಿದ್ರೇನಾ? ಬಂದ್ಬಿಟ್ಟ 4-5 ನಾನು ಈಶಾಗ ಒಂದು ದಿವಸ ಅಲ್ಲಿ ದಬಾಕೊಂಡಿದ್ದೀರು. ನಾವಿಬ್ರು ನೈಟ್ ರೈಡು. ನೀನು ಬಂದಿದ್ದಲ್ಲಪ್ಪ ತಾಜ್ ರೆಸ್ಟೋರೆಂಟ್ಗೆ. ಇವನಿಗೆ ಹೇಳ್ದೆ ಲೀಡ್ ಮಾಡೋ, ಬಟ್ ಆರಾಮಾಗಿ ಹೋಗು. ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ದ. ಹಂಗೆ 170, 180 ಹಂಗೆ ಆ ನೈಟು ಗೊತ್ತೇ ಆಗಲಿಲ್ಲ. ಇವನಿಗೆ ಗೊತ್ತಾಗಲಿಲ್ಲ. To everything in your phone. And dude, step, air light, ding chicka ding 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 chicka ding.
Alright guys, so this is the goodbye at Masingudi. So everyone are getting fresh. Me, my brother and Vijay are head starting. Others, my brother wants to meet his friend. So thanks for watching. Do check my other videos on my channel. Don't forget to hit that like and subscribe button. Share this video with your friends. Until next time, ciao.